ನಿನ್ನ ಗೊಡ್ಡು ಪುರಾಣ ವೇದಾಂತ ಕೇಳಲು ನಾನು ಇಲ್ಲಿಗೆ ಬಂದಿಲ್ಲ. ಮತ್ತೆ ನನ್ನ ಸುಖ ಬಯಸಲು ಬಂದಿರಿ. ಕಂಡ ಹೆಂಗಳರಿಗೆ ಸುಖ ಬಯಸಲು ಮಾತಾಡಿದ್ದೆ ನಿಜವಾದ್ರೆ मछली तड़पता है पानी के वास्ते, मछली तड़पता है पानी के वास्ते, मगर मैं तड़पता हूँ तेरा खून का वास्ते. ಪಟಾಕಿ ಯಾವುದೇ ಆಗಿರ್ಲಿ, ಹೊಡೆಯೋ ಸದ್ದು ನಮ್ದೇ ಆಗಿರ್ಬೇಕನ್ನೋ ಜೈ ಮಾಡ್ದ ಹೆಣ್ಣು ಕರೋ ನಾನು. ಇಲ್ಲೊಂದು ಸಾರಿ ಕಂಡ ಹೆಂಗಳೆಯರ ಸುಖದ ಬಗ್ಗೆ ಮಾತಾಡಿದ ನಿಜವಾದ್ರೆ ರಕ್ತದ ಕಾಲುವೆ ಹರಿಸಿ ರಕ್ತ ಕುರುಬಿಟ್ಟೇನು ಜೋಕೆ. ಮರ್ಯಾದೆಯಿಂದ ಇನ್ನು ಮುಂದಾದ್ರೂ ಮನುಷ್ಯನಾಗಿ ಬಾಳೋದನ್ನು ಕಲ್ತ್ಕೋ. ಅಂದರೆ ನಾನು ಮನುಷ್ಯನಲ್ಲ ಪಶುವೆಂದು ತಿಳಿದಿರುವಿಯಾ? ಅದಕ್ಕಿಂತ ನಿನಕ್ಕಿಂತ ಅದು 100 ಪಾಲು ಬಹಳ ಉತ್ತಮ ಕಣೋ. ಅವರಿಗೆ ಬಲ್ಲಂತ ಬಿರುಗಳನ್ನು ಆಡ್ಬೇಡ. ಹೊರಟೋಗೆ ನನ್ನ ಮನೆಯಿಂದ ಆಚೆ ಹೋಗ್ತೀನಿ ಕಣೆ. ಹೋಗುವ ಮುನ್ನ ನಿನಗೊಂದು ಹಿತನುಡಿ ಮಾತು ಹೇಳಿ ಹೋಗ್ತೀನಿ, ಕೇಳು. ಗಂಡು 100 ಸಾರಿ ಬಿದ್ದು ಎದ್ರೆ ಅದು ಬಂಗಾರ ಕಣೆ. ಹೆಣ್ಣು 1 ಸಾರಿ ಬಿದ್ರೆ ಅದು ಆಗದು ಉದ್ಧಾರ. ಇದು ಈ ಜಗದ ನಿರ್ಧಾರ. ಹೆಣ್ಣು ಗಂಡನಂತೆ ತನ್ನ ಜೀವನವನ್ನು ತೆಗೆದು ಗಂಡನೊಡಗೂಡಿ ಬಾಳು ಸಾಗಿಸಿದಾಗಲೇ ಹೆಣ್ಣಿನ ಜೀವನಕ್ಕೆ ಒಂದು ಅರ್ಥ ಸಿಗುತ್ತೆ ಕಣೆ. ಕತ್ತಲೆಯನ್ನು ಓಡಿಸಿ ದಿವ್ಯ ಜ್ಯೋತಿಯನ್ನು ಬೆಳಗಿಸೋದು ಹೆಣ್ಣಿನಲ್ಲಿ ಶಕ್ತಿ ಇದೆ. ಬಾಳ ಬಂಡೆಯನ್ನು ನಡೆಸ್ಕೊಂಡು ಹೋಗಬೇಕಾದವಳ ಹೆಣ್ಣು ಹೆಮ್ಮಾರಿಯಾಗಿ ನಿಂತ್ರೆ ಯಾವ ಸಂಸಾರವೂ ಕೂಡ ಜೀವನದಲ್ಲಿ ಮುಂದೆ ಬರಲು ಸಾಧ್ಯವಿಲ್ಲ. ಇನ್ನು ಮುಂದಾದ್ರೆ ಈ ನೀಚನ ಕೆಲಸವನ್ನು ಬಿಟ್ಟು ದೇವಮಾನವರಾದ ದಯಾನನ ಜೊತೆಗೂಡಿ ನಿನ್ನ ಬಾಳನ್ನು ಬಂಗಾರ ಮಾಡಿಸ್ಕೋ. ಇಲ್ಲಿಕಂದ್ರೆ ನಿನ್ನ ಜೀವನ ಅಧೋಗತಿ ಆಗೋದು ಸತ್ಯ. ಏನಂದೆ ಬಿಕಾರಿ? ನನಗೆ ಹಾದ್ರೆ ಎನ್ನಿವೇನೆ? ನಡಿ ಆಚೆ ನನ್ನ ಮನೆಯಿಂದ. ಬನ್ನಿ ಹೋಗೋಣ.